Hello, students. Let's start our new chapter. Chapter number 2, Theory Base of Accounting. So, in this chapter, we are going to study on which basis or in what basis we are treating the accounting. ಸೊ ನಾವು ಅಕೌಂಟಿಂಗನ್ನು ಯಾವ ಬೇಸಿಸ್ ಮೇಲೆ ರೆಡಿ ಮಾಡ್ತೇವೆ ಅನ್ನೋದನ್ನು ನಾವು ಈ ಚಾಪ್ಟ್ರಲ್ಲಿ ನೋಡ್ಬೋದು. ಸೊ ಫಸ್ಟ್ ದ ಜನರಲ್ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ನಾರ್ಮಲ್ ಆಗಿ ಇರುವಂಥದ್ದು, ಎಲ್ಲರೂ ಆಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಪ್ರಿನ್ಸಿಪಲ್ಸ್ಗಳು ಏನು? ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ವಾಟ್ ಈಸ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಸೊ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿದರೆ ಏನು? ಸೊ ಅಕೌಂಟಿಂಗ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಕೆಲವೊಂದು ಥಿಯೋರಿಟಿಕಲ್ ನಾಲೆಜ್ ಇರಬೇಕು, ಅಥವಾ ಥಿಯೋರಿಟಿಕಲ್ ಬೇಸ್ ಇರಬೇಕು, ಅಥವಾ ತಳಪಾಯ ಇರಬೇಕು. ಸೊ ಅದನ್ನು ಹೇಳುವಂಥದ್ದು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಲೆಟ್ಸ್ ಸಿ ದ ಮೀನಿಂಗ್. ದ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಕನ್ಸಿಸ್ಟ್ ಆಫ್ ಪ್ರಿನ್ಸಿಪಲ್ಸ್, concepts, rules and guidelines developed over a period of time to bring uniformity and consistency to the process of accounting and enhance its utility to different users of accounting information. So theory base of accounting means it consists. ಸೊ ಇದರಲ್ಲಿ ಏನಿರುತ್ತೆ? ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಏನಂತ ಹೇಳಿದರೆ ಇದು ಇನ್ಕ್ಲೂಡ್ ಆಗಿರುತ್ತೆ. ಏನು? ಪ್ರಿನ್ಸಿಪಲ್ಸ್, ನಾವು ಯಾವ ತತ್ವದ ಮೇಲೆ ಕೆಲಸ ಮಾಡಬೇಕು. ಕಾನ್ಸೆಪ್ಟ್, ಅದರಲ್ಲಿ ಬರುವಂಥ ಬೇರೆ ಬೇರೆ ವಿಚಾರಗಳು ಯಾವುದು. ರೂಲ್ಸು, ಕೆಲವೊಂದು ರೂಲ್ಸ್ ಇರುತ್ತೆ, ಅದು ಹೇಗೆ ಇರುತ್ತೆ. ಗೈಡ್ಲೈನ್ಸ್, ಅಂಥ ರೂಲ್ಸ್ಗಳು ಬಂದಾಗ ನಾವು ಯಾವ ರೀತಿ ಅದನ್ನು ಟ್ರೀಟ್ ಮಾಡಬೇಕು, ಅದಕ್ಕೆ ಇರುವಂತಹ ದಾರಿಗಳು ಏನು, ಅದು ಕನ್ಸಿಸ್ಟ್ ಆಗಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್, ಸೊ ತುಂಬ ವರ್ಷ ಸ್ಟಡಿ ಮಾಡಿ ಆದ ನಂತರ ತೊಗೊಂಡು ಬಂದದ್ದು. ಯಾಕೆ ತೊಗೊಂಡು ಬಂದದ್ದು? ಟು ಬ್ರಿಂಗ್ ಯೂನಿಫಾರ್ಮಿಟಿ. ಸೊ ಎಲ್ಲರೂ ಕೂಡ ಅಕೌಂಟ್ಸನ್ನು ಒಂದೇ ರೀತಿ ಟ್ರೀಟ್ ಮಾಡಬೇಕು. ಸೊ ಎಲ್ಲರೂ ಕೂಡ ಅಕೌಂಟ್ಸ್ ಅಂತ ಹೇಳಿದರೆ ಯೂನಿಫಾರ್ಮಿಟಿ. ನೀವು ಇಲ್ಲಿ ಸೇಲ್ ಮಾಡಿದ್ರು, ಕರ್ನಾಟಕದಲ್ಲಿ ಸೇಲ್ ಮಾಡಿದರೂ ಕೂಡ ಒಂದು ವಸ್ತುವನ್ನು ನೀವು ಸೇಲ್ ಮಾಡಿದರೆ ಅದನ್ನು ಸೇಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಅದು ಮಹಾರಾಷ್ಟ್ರದಲ್ಲಿ ಮಾಡಿದರೂ ಕೂಡ ಅದನ್ನು ಸೇಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಕನ್ಸಿಸ್ಟೆನ್ಸಿ, ನೀವು ಹೇಗೆ ತಗೊಳ್ಳುವಂಥದ್ದು ಅದರ ಕನ್ಸಿಸ್ಟೆಂಟ್ ಆಗಿರಬೇಕು, ಯೂನಿಫಾರ್ಮಿಟಿ ಆಗಬೇಕು, ಒಂದೇ ರೀತಿ ಆಗಿರಬೇಕು. ಯಾಕೆ? ಟು ಡೂ ದ ಅಕೌಂಟಿಂಗ್. ಸೊ ಅಕೌಂಟಿಂಗ್ ಮಾಡಬೇಕು ಅಂತ ಹೇಳಿದರೆ ಅದು ಎಲ್ಲರೂ ಕೂಡ ಒಂದೇ ರೀತಿ ಅದನ್ನು ಕನ್ಸಿಡರ್ ಮಾಡಬೇಕು. ಇದು ಯಾಕೆ ಬೇಕು? ಟು ಎನ್ಹ್ಯಾನ್ಸ್ ಇಟ್ಸ್ ಯುಟಿಲಿಟಿ ಟು ಡಿಫ್ರೆಂಟ್ ಯೂಸಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಯಾಕೆ ಅಂತ ಹೇಳಿದರೆ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಬೇರೆ ಬೇರೆ ಜನರು ಯೂಸ್ ಮಾಡ್ತಾರೆ. ಸೊ ಎಲ್ಲರೂ ಯೂಸ್ ಮಾಡುವಾಗ ಅದನ್ನು ಒಂದೇ ಅರ್ಥದಲ್ಲಿ ತಗೊಳ್ಬೇಕು. ಸೊ ಅದಕ್ಕೋಸ್ಕರ ಒಂದೇ ಅರ್ಥ ಕೊಡುವಂಥ ರೀತಿಯಲ್ಲಿ ಇರುವಂತಹ ಪ್ರಿನ್ಸಿಪಲ್ಸ್, ಕಾನ್ಸೆಪ್ಟ್ಸ್, ರೂಲ್ಸ್, ಗೈಡ್ಲೈನ್ಸ್ ಅನ್ನು ನಾವು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ನೆಕ್ಸ್ಟ್, ವಾಟ್ ಈಸ್ ದ ನೀಡ್ ಫಾರ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್? ಯಾಕೆ ನಮಗೆ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಬೇಕು? So what is the use or why we need the theory base of accounting? The main purpose is the accounting principles, rules and guidelines are required to make accounting information reliable as well as comparable. So it is become useful to its ಯೂಸರ್ಸ್. ಸೊ ನಮಗೆ ಯಾಕೆ ಬೇಕು ಅಂತ ಹೇಳಿದರೆ, ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ ಏನು ಕೊಟ್ಟಿರ್ತೇವೆ. ಯಾಕೆ ಅಂತ ಹೇಳಿದರೆ ಅಕೌಂಟಿಂಗ್ ಇನ್ಫಾರ್ಮೇಷನ್ನು ಎಲ್ಲರೂ ಕೂಡ ಒಂದೇ ರೀತಿ ಅರ್ಥ ಮಾಡಲಿಕ್ಕೋಸ್ಕರ ಇರುವಂಥದ್ದು ಥಿಯೋರಿ ಬೇಸ್ ಆಫ್ ಅಕೌಂಟಿಂಗ್. ಸೊ ಆ ಅಕೌಂಟಿಂಗ್ ಇನ್ಫಾರ್ಮೇಷನ್ ರಿಲಯೇಬಲ್ ಆಗಿರಬೇಕು ಅಂತ ಹೇಳಿದರೆ ಇಟ್ ಶುಡ್ ಕನ್ಸಿಡರ್ ದ ಟ್ರೂತ್.
ಸೊ ಅದು ಅರ್ಥ ಆಗುವಂಥ ರೀತಿಯಲ್ಲಿ ಇರಬೇಕು. ನಂತರ ಅದು ಏನಾಗಿರಬೇಕು, ಟ್ರುತ್, ಆ್ಯಕ್ಚುವಲ್ ಆಗಿರಬೇಕು. ನಂತರ ಕಂಪ್ಯಾರೇಬಲ್, ಆ ಇನ್ಫಾರ್ಮೇಷನ್ನ ನಾವು ಕಂಪೇರ್ ಮಾಡ್ಬೋದು. ಲಾಸ್ಟ್ ವರ್ಷದ ಪ್ರಾಫಿಟ್ ಇಷ್ಟು, ಈ ವರ್ಷದ ಪ್ರಾಫಿಟ್ ಇಷ್ಟು. ಸೊ ನಮಗೆ ಪ್ರಾಫಿಟ್ ಕಳೆದ ವರ್ಷಕ್ಕಿಂತ ಈ ಸಲ ಜಾಸ್ತಿ ಆಗಿದೆಯಾ, ಅಥವಾ ಪ್ರಾಫಿಟ್ ಕಳೆದ ಸಲಕ್ಕಿಂತ ಈ ಸಲ ಕಮ್ಮಿ ಆಗಿದೆಯಾ ಅನ್ನೋದನ್ನು ನೋಡಲಿಕ್ಕೋಸ್ಕರ. ಸೊ ಅದನ್ನು ಇನ್ಫಾರ್ಮೇಷನ್ ಬಳಸಿ ಕಂಪೇರ್ ಮಾಡಲಿಕ್ಕೆ ಹೆಲ್ಪ್ ಆಗಲಿಕ್ಕೋಸ್ಕರ ಇರುವಂಥದ್ದು ಈ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. One more term we used in this theory, that is GAAP. So GAAP is GAAP. So GAAP means generally accepted accounting principle. ಎಲ್ಲರೂ ಆಕ್ಸೆಪ್ಟ್ ಮಾಡುವಂಥದ್ದು, ಎಲ್ಲರೂ ಫಾಲೋ ಮಾಡುವಂಥ ಅಕೌಂಟಿಂಗ್ ಪ್ರಿನ್ಸಿಪಲ್. Then what is the meaning of generally accepted accounting principle? It refers to the rules or guidelines adopted for recording of business transaction, recording and reporting of business transaction. So the meaning of generally accepted accounting principle is the rules and guidelines. It is a rules and guidelines adopted. So ನಾವು ಅದನ್ನು ಅಡಾಪ್ಟ್ ಮಾಡಬೇಕು. ರೆಕಾರ್ಡಿಂಗ್ ಆ್ಯಂಡ್ ರಿಪೋರ್ಟಿಂಗ್, ಸೊ ನಾವು ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಅಥವಾ ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳಿಕ್ಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಸೇಲ್ ಮಾಡಿದ್ದೇವೆ. ಸೊ ನಾವು ಇವತ್ತು ಡೇಟ್ ಎಷ್ಟು, 12/12/2020. ಸೊ ನಾವು ಬುಕ್ಕನ್ನು ಪರ್ಚೇಸ್ ಮಾಡಿದ್ದೇವೆ. ಸೊ ವಿ ಪರ್ಚೇಸ್ಡ್ ಬುಕ್. ಸೊ ಬುಕ್ಕನ್ನು ಪರ್ಚೇಸ್ ಮಾಡುವಾಗ ನಮಗೆ ಏನು ಸಿಗುತ್ತೆ, ಬುಕ್ ಸಿಗುತ್ತೆ. ನಮ್ಮಿಂದ ಏನಾಗುತ್ತೆ, ಹಣ ಹೋಗುತ್ತೆ. ಸೊ ಪರ್ಚೇಸ್ ಅಕೌಂಟ್ ಇಟ್ಟರ್ ಟು ಕ್ಯಾಶ್ ಅಕೌಂಟ್. ಸೊ ನಮ್ಮಿಂದ ಹಣ ಹೋಗುತ್ತೆ, ಆ ಹಣದ ಬದಲು ನಮಗೆ ಬುಕ್ ಸಿಗುತ್ತೆ. ಸೊ ಆ ರೀತಿ ಏನೇ ಪರ್ಚೇಸ್ ಮಾಡಿದರೂ ನಾವು ಅದನ್ನೇ ರೀತಿ ಎಂಟ್ರಿ ಮಾಡುವಂಥದ್ದು. ಮತ್ತು ರಿಪೋರ್ಟಿಂಗ್, ಸೊ ನಾವು ಮನೆಗೆ ಹೋಗಿ ಹೇಳುವಂಥದ್ದು, ನಾನು ಇವತ್ತು ಕಿಂಗ್ ಸೈಜ್ ಬುಕ್ಕನ್ನು ತಗೊಂಡೆ. ಎಷ್ಟು ಹಣ, 48 ರೂಪಾಯಿ. ಸೊ 48 ರೂಪಾಯಿ ಕೊಟ್ಟು ನಾನು ಕಿಂಗ್ ಸೈಜ್ ಬುಕ್ ತಗೊಂಡೆ ಅಂತ ನೀವು ಪೇರೆಂಟ್ಸಿಗೆ ಹೇಳುವುದು. ಸೊ ಅದನ್ನು ನಾವು ಹೇಳುವಂಥದ್ದು ರಿಪೋರ್ಟಿಂಗ್. ಸೇಮ್ ಥಿಂಗ್ ವಿ ಆರ್ ಫೈಂಡಿಂಗ್ ಇನ್ ದ ಅಕೌಂಟ್ಸ್ ಆಲ್ಸೋ. ಅಕೌಂಟಲ್ಲಿ ಕೂಡ ಹಾಗೆಯೇ. ಸೊ ನಾನೀಗ ಬಿಸ್ನೆಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಬಿಸ್ನೆಸ್ ಅವನು ಏನು ಮಾಡ್ತಾನೆ, ಗೂಡ್ಸನ್ನು ಸೇಲ್ ಮಾಡಿದ್ದಾನೆ. ಸೊ ಅವನು ಸೇಲ್ ಮಾಡೋದು. ನೀವು ಪರ್ಚೇಸ್ ಮಾಡಿದವನಿಗೆ ಏನಾಗುತ್ತೆ, ಸೇಲ್. ನಾನು ಎಂಟ್ರಿ ಸೇಲ್ ಅಂತ ಹೇಳಿ ನಾನು ಎಂಟ್ರಿ ಮಾಡ್ತೇನೆ. ಯಾಕೆ, ನಾನು ಬಿಸ್ನೆಸ್. ಸೊ ನನಗೆ ಏನು ಸಿಗುತ್ತೆ, ಹಣ ಸಿಗುತ್ತೆ. ಸೊ ಇಷ್ಟು ರೂಪಾಯಿ, 48 ರೂಪಾಯಿ ನನಗೆ ಸಿಕ್ತು ಅಂತ ಹೇಳಿ ನಾನು ಎಂಟ್ರಿ ಮಾಡ್ತೇನೆ. ನೆಕ್ಸ್ಟ್ ಡೇ ಇದೇ ಥರ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡಿ ಎಟ್ ದ ಎಂಡ್ ಆಫ್ ದ ಇಯರ್ ನಾನು ರಿಪೋರ್ಟ್ ಕೊಡುವಂಥದ್ದು. ಸೊ ನನಗೆ ಇಷ್ಟು ಲಾಭ ಆಗಿದೆ ಅಥವಾ ಇಷ್ಟು ನಷ್ಟ ಆಗಿದೆ. ಸೊ ಆ ಯೂನಿಫಾರ್ಮಿಟಿ ಕೊಡಲಿಕ್ಕೋಸ್ಕರ, ಯೂನಿಫಾರ್ಮಿಟಿ ಇನ್ ಪ್ರೆಸೆಂಟೇಷನ್ ಆ್ಯಂಡ್ ಪ್ರಿಪ್ರೇಷನ್. ಸೊ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಮತ್ತು ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ, ಯಾವುದು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಇರುವಂತಹ ಜನರಲ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಈಸ್ ಕಾಲ್ಡ್ ಆ್ಯಸ್ generally accepted accounting principle. In accounting principle, we can find two concepts, that is accounting concepts and accounting assumptions. In this chapter, we are going to study only the accounting concepts. There are 10 accounting concepts. First, we are going to study what is the meaning of accounting concepts. Accounting concepts refers to the necessary assumption and idea which are fundamental to accounting practice. So accounting concepts ಅಂತ ಹೇಳಿದರೆ assumptions ಅಥವಾ ನಾವು ಅಂದ್ಕೊಳ್ಳುವಂಥದ್ದು, ಎಸ್ಯೂಮ್ ಮಾಡುವಂಥದ್ದು
ಅಥವಾ ಕಲ್ಪನೆ ಮಾಡುವಂಥದ್ದು. ಆ್ಯಂಡ್ ಐಡಿಯಾಸ್, ಕೆಲವೊಂದು ಆ್ಯಕ್ಚುಯಲ್ ಐಡಿಯಾಸ್ ವಿಚ್ ಆರ್ ಫಂಡಮೆಂಟಲ್, ಯಾವುದು ಮೂಲ. ಕೆಲವೊಂದು ಐಡಿಯಾಸ್ಗಳಿರುತ್ತೆ ಅಥವಾ ಎಸಂಪ್ಷನ್, ಅದು ಮೂಲವಾಗಿರಬೇಕು. ಅದರಿಂದ ನಾವು ಅದು ಇಲ್ಲ ಅಂತ ಹೇಳಿದರೆ ನಾವು ಯಾವುದೇ ರೀತಿಯ ಅಕೌಂಟಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಅಂತಹ ಫಂಡಮೆಂಟಲ್ ಅಕೌಂಟಿಂಗ್ ಪ್ರಾಕ್ಟೀಸಸ್ is called as a accounting concepts. There are 10 basic accounting concepts. There are 10 concepts. First one, business entity concept. Second one, money measurement concept. Third one, going concern concept. Fourth one, accounting period concept. Fifth one, cost concept. Sixth one, dual aspect concept. Next one, revenue recognition concept or realization concept. Eighth one, matching concept. Ninth one, accrual concept. 10th one, objectivity concept. Let's see the first one, that is business entity concept. Business entity concept, it means accounting every business undertaking is regarded as separate unit or entity quite distinct from the owner whom owns it. So in first, the term business entity, the term is derived from the word identity. Entity means identity. So identity, there is a identity is different from its owner to the business. ಸೊ ಓನರ್ ಇದು ಐಡೆಂಟಿಟಿ ಒಂದಿರುತ್ತೆ, ಬಿಸ್ನೆಸ್ ಇದು ಐಡೆಂಟಿಟಿ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ, ಒಂದು ಓನರ್ ಇದ್ದಾರೆ ನೇಮ್ಡ್ ಆ್ಯಸ್ ಎ ರತನ್. ಅವರಿಗೆ ಒಂದು ಬಿಸ್ನೆಸ್ ಇದೆ. ಸೊ ಸೋಲ್ ಪ್ರೊಪ್ರೈಟರ್, ಅವರಿಗೊಂದು ಬಿಸ್ನೆಸ್ ಇದೆ. ಸೊ ಆ ಬಿಸ್ನೆಸ್ಸಿಗೆ ಅವರು ಒಂದು ಹೆಸರಿಡ್ತಾರೆ, ಲೈಕ್ ಶ್ರೀ ಮಾರುತಿ. ಸೊ ಇಲ್ಲಿ ರತನ್ ಅಂತ ಹೇಳಿದರೆ ಅವರ ಐಡೆಂಟಿಟಿ ಒಂದಿರುತ್ತೆ, ಮಾರುತಿ ಅಂತ ಹೇಳಿದರೆ ಅದರ ಐಡೆಂಟಿಟಿ ಒಂದಿರುತ್ತೆ. ಸೊ they both are company and the person is different. They both have different identity. So first and foremost is the business owner is considered as a distinct entity from the business. Owner is different from the business. Business is treated one and owner is treated another. And one more thing in the business entity concept is the books of accounts of business are separated. ಹೇಗೆ ಪರ್ಸನ್ ಡಿಫ್ರೆಂಟು, ಬಿಸ್ನೆಸ್ ಡಿಫ್ರೆಂಟು, ಹಾಗೆಯೇ ಅವರು ಮೇಂಟೈನ್ ಮಾಡುವಂಥ ಬುಕ್ಸ್ ಆಫ್ ಅಕೌಂಟ್ಸ್ ಆಲ್ಸೋ ಡಿಫ್ರೆಂಟ್. ವಿ ಆರ್ ಟ್ರೀಟಿಂಗ್ ದ ಅಕೌಂಟ್ಸ್ ಇನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಬಿಸ್ನೆಸ್. ಸೊ ನಾವು ಕನ್ಸಿಡರ್ ಮಾಡಬೇಕು ಯಾವತ್ತು ಆನ್ ದ ಪಾಯಿಂಟ್ ಆಫ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ಸಿನ ಹಣ ಓನರ್ ಅವರ ಪರ್ಸ್ನಲ್ ಯೂಸೇಜಿಗೆ ತೊಗೊಂಡ್ರೆ ಸೊ ಅದನ್ನು ಅವರು ಯಾವ ಥರ ಬೇಕಾದರೂ ಕನ್ಸಿಡರ್ ಮಾಡ್ಬೋದು.
ಅದೇ ಬಿಸ್ನೆಸ್ ಪರ್ಪಸ್ಸಿಗೆ ತಗೊಂಡ್ರೆ ಅದನ್ನು ನಾವು ಬಿಸ್ನೆಸ್ಸಿಗೆ ಹೇಗೆ ಎಫೆಕ್ಟ್ ಆಗುತ್ತೋ ಆ ರೀತಿ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಸೇಲ್ ಆಗಿದೆ ಅಂತ ಹೇಳಿದರೆ ನಾವು ಗೂಡ್ಸನ್ನು ಬೇರೆಯವರಿಗೆ ಸೇಲ್ ಮಾಡಿದ್ದೇವೆ. ಸೊ ಇನ್ ದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವೇನು ತಗೊಳ್ತೇವೆ? ಇಟ್ಸ್ ಎ ಸೇಲ್. ಇಫ್ person is borrowing money from the business, is taking money from the business, it should be treated as a business, but it is showing as a drawing. ಸೊ ಏನು ಮಾಡ್ತಾರೆ ಅಂತ ಹೇಳಿದರೆ, ಪರ್ಸನ್ ಒಂದು ವೇಳೆ ಬಿಸ್ನೆಸ್ ರತನ್ ಶ್ರೀ ಮಾರುತಿಯಿಂದ ಹಣ ತಗೊಂಡಿದ್ದಾರೆ ಅಂತ ಹೇಳಿದರೆ, ಸೊ ಅದೇನಾಗುತ್ತೆ, ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗುತ್ತೆ, ಹಣ ಹೋಗುತ್ತೆ. ಸೊ ಅದಕ್ಕೆ ನಾವು ಅವರು ಪರ್ಸನಲ್ ಯೂಸೇಜಿಗೆ ತೊಗೊಂಡಿದ್ದಾರೆ, ಸೊ ಅದಕ್ಕೋಸ್ಕರ ಅದನ್ನು ನಾವೇನಂತ ತೊಗೊಳ್ತೇವೆ? ಡ್ರಾಯಿಂಗ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ಸೊ ಶ್ರೀ ಮಾರುತಿಗೆ ಸಪ್ರೇಟ್ ಐಡೆಂಟಿಟಿ ಇದೆ, ಅವರು ಒಂದು ಬುಕ್ಕನ್ನು ಓಪನ್ ಮಾಡ್ತಾರೆ, ಅಥವಾ ನಾವು ಹೇಳ್ಬೋದು ಅವರು ಒಂದು ಸಪ್ರೇಟ್ ಬ್ಯಾಂಕ್ ಅಕೌಂಟು ತಗೊಳ್ತಾರೆ ಇನ್ ದ ನೇಮ್ ಆಫ್ ಶ್ರೀ ಮಾರುತಿ, ಬಿಕಾಸ್ ದ ಬಿಸ್ನೆಸ್ ಈಸ್ ಡಿಫ್ರೆಂಟ್ ಫ್ರಮ್ ದ ಪರ್ಸನ್ ಆರ್ ಓನರ್, ಆ್ಯಂಡ್ ಓನರ್ ದಟ್ ಈಸ್ ರತನ್ having the bank account in the name of Ratan. ಸೊ ಒಂದು ವೇಳೆ ರತನ್ ಅವರು ಶ್ರೀ ಮಾರುತಿಯಿಂದ ಹಣ ತಗೊಂಡ್ರು ಅಂತ ಹೇಳಿದರೆ, ದ್ಯಾಟ್ ಟ್ರಾನ್ಸಾಕ್ಷನ್ ಶುಡ್ ಬಿ ಎಂಟರ್ಡ್ ಇನ್ ದ ಬಿಸ್ನೆಸ್ ಯೂನಿಟ್. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಇಫ್ ರತನ್ ಈಸ್ ಯೂಸಿಂಗ್ ದ ಅಮೌಂಟ್ ಫ್ರಮ್ ದ ರತನ್ಸ್ ಅಕೌಂಟು, ದೆನ್ ಇಟ್ ಕಮ್ಸ್ ಟು ದ ಮೈಂಡ್ ಆಫ್ ರತನ್. ಸೊ ರತನ್ ಅದನ್ನು ಹೇಗೆ ಬೇಕಾದರೂ ತೊಗೊಳ್ಬೋದು, ಅದು ಯಾವುದಕ್ಕೆ ಎಫೆಕ್ಟ್ ಆಗೋದಿಲ್ಲ? ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ದ ಥರ್ಡ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಸಿ ದ್ಯಾಟ್ ಬಿಸ್ನೆಸ್ ಇನ್ ದಿಸ್ ವಾಟ್ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಒನ್ ಥಿಂಗ್ ವಿ ಹ್ಯಾವ್ ಟು ನೋ ದ್ಯಾಟ್ the treatment proprietor is treated as a creditor to the firm. So proprietor is the person who invests the money to the business, that is called as owner. ಯಾರು ಬಿಸ್ನೆಸ್ಗೆ ಹಣ ಹಾಕ್ತಾರೋ ಅದನ್ನು ನಾವು ಪ್ರೊಪ್ರೈಟರ್ ಅಂತ ಹೇಳ್ತೇವೆ, ಅಥವಾ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೇವೆ, ಅಥವಾ ಓನರ್. ಸೊ ಅವನನ್ನು ಯಾವತ್ತೂ ನಾವು ಕ್ರೆಡಿಟರ್ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ಯಾವುದರಲ್ಲಿ? ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟಲ್ಲಿ. ಯಾಕೆ ಅವರನ್ನು ಕ್ರೆಡಿಟರ್ ಅಂತ ಹೇಳ್ತೇವೆ? ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಕ್ರೆಡಿಟರ್. ವಿ ಆಲ್ರೆಡಿ ಸ್ಟಡಿಡ್ ಇನ್ ದ ಫಸ್ಟ್ ಚಾಪ್ಟರ್. ದ ಕಾನ್ಸೆಪ್ಟಲ್ಲಿ, ಅಕೌಂಟಿಂಗ್ ಕಾನ್ಸೆಪ್ಟಲ್ಲಿ ನಾವು ಕನ್ಸಿಡರ್ ಮಾಡಿದ್ದೇವೆ ವಾಟ್ ಈಸ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂತ ಹೇಳಿದರೆ ನಮಗೆ ಯಾರು ಹಣ ಸಾಲದ ರೂಪದಲ್ಲಿ ಕೊಡ್ತಾರೋ ಅವರನ್ನು ನಾವು ಹೇಳುವಂಥದ್ದು ಕ್ರೆಡಿಟರ್ಸ್. ಇನ್ ಫ್ಯೂಚರ್ ಡೇಟಲ್ಲಿ ನಾವೇನು ಮಾಡಬೇಕು? ಅದನ್ನು ರಿಟರ್ನ್ ಮಾಡಬೇಕು. ಸೊ ಹಾಗೆಯೇ ಇಲ್ಲಿಯೂ ಕೂಡ ಅಷ್ಟೇ, ಬಿಸ್ನೆಸ್ ಐಡೆಂಟಿಟಿಯಲ್ಲಿ ಪ್ರೊಪ್ರೈಟರ್ ಓನರ್ ಏನು ಮಾಡ್ತಾರೆ? ಹಣವನ್ನು ಬಿಸ್ನೆಸ್ಸಿಗೆ ಸಾಲದ ರೂಪದಲ್ಲಿ ಕೊಡ್ತಾರೆ, ಲೈಕ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಅಂತ ಅದನ್ನು ನಾವು ಬಂಡವಾಳ. ಸೊ ಇಟ್ ಶುಡ್ ಬಿ ಟ್ರೀಟೆಡ್ ಆ್ಯಸ್ ಎ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಆಗಿ ಕನ್ಸಿಡರ್ ಮಾಡ್ತೇವೆ. ಒಂದಲ್ಲ ಒಂದು ದಿನ ಅದನ್ನು ನಾವು ರಿಟರ್ನ್ ಕೊಡಬೇಕು. ಸೊ ಅದಕ್ಕೋಸ್ಕರ ಯಾವುದೇ ಹಣ, ಯಾರು ಬಿಸ್ನೆಸ್ ಪರ್ಸನ್ ಓನರು ಬಿಸ್ನೆಸ್ಸಿಗೆ ಹಣ ಕೊಟ್ಟರೆ, ಸೊ ಬಿಸ್ನೆಸ್ ಪರ್ಸನನ್ನು ಅಥವಾ ಪ್ರೊಪ್ರೈಟರನ್ನು ನಾವು ಏನಂತ ಟ್ರೀಟ್ ಮಾಡ್ತೇವೆ? ಕ್ರೆಡಿಟರ್ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ಸೊ ಹಿಯರ್ ವೆನ್ ಓನರ್, ಸೊ ಒಂದು ವೇಳೆ ಓನರು ಅವನ ಪರ್ಸನಲ್ ಯೂಸಿಗೋಸ್ಕರ ಬಿಸ್ನೆಸ್ಸಿಂದ ಹಣ ತಗೊಂಡ್ರ ಅಂತ ಹೇಳಿದರೆ ಅದನ್ನು ಯಾವತ್ತು ಡ್ರಾಯಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ರತನ್ನ ಮಗನಿಗೆ ಫೀಸ್ ಕಟ್ಟಲಿ, ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಹಣ ಬೇಕು. ಅದಕ್ಕೋಸ್ಕರ ಬಿಸ್ನೆಸ್ ಶ್ರೀ ಮಾರುತಿಯಿಂದ ಅವರು ಅಕೌಂಟಿಂದ ಹಣ ತಗೊಂಡ್ರು ಅಂತ ಹೇಳಿದರೆ ಅದನ್ನು ನಾವು ಡ್ರಾಯಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್. ಇಟ್ ಮೀನ್ಸ್ it consider only those transactions which can be expressed in terms of money, that is monetary transaction. So money measurement concept ಅಲ್ಲಿ ನಾವು ಬಿಸ್ನೆಸ್ ಯೂನಿಟಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಎಂಟರ್ ಮಾಡ್ತೇನೆ. ಯಾವುದು? ಓನ್ಲಿ ವಿಚ್ ಕ್ಯಾನ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಹಣದ ರೂಪದಲ್ಲಿ ಮೆಷರ್ ಮಾಡುವಂತಹ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾತ್ರ ನಾವು ಎಂಟರ್ ಮಾಡಬೇಕು. ಸಚ್ ಆ್ಯಸ್ ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ನಾವು ಸೇಲ್ ಮಾಡಿದ್ದೇವೆ ಗೂಡ್ಸನ್ನು, ಲೈಕ್ ಫರ್ನಿಚರನ್ನು ಸೇಲ್ ಮಾಡಿದ್ದೇವೆ,
ಫಾರ್ ಕ್ಯಾಶ್. ನೀವು ಸೇಲ್ ಮಾಡಿದಾಗ ನಿಮ್ಗೆ ಏನು ಕೊಡ್ತಾರೆ? ಹಣ ಕೊಡ್ತಾರೆ. ಸೊ ಅದನ್ನು ನಾವು ಎಂಟರ್ ಮಾಡ್ಬೋದು. ಪೇಮೆಂಟ್ ಆಫ್ ಸ್ಯಾಲ್ರಿ. ಸೊ ನೀವು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದಾರೆ, ಅವರಿಗೆ ನೀವು ಸ್ಯಾಲ್ರಿ ಕೊಡ್ತಿದ್ದೀರಿ. ಸೊ ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ನೀವು ಎಂಟರ್ ಮಾಡ್ಬೋದು ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಟ್ರಾನ್ಸಾಕ್ಷನ್ ವಿಚ್ ಕೆನ್ ನಾಟ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮನಿ, such as appointment of manager, the retirement of the accountant are not recorded in the books of accounts. ಸೊ ಏನಂತ ಹೇಳಿದರೆ, ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಇದೆ. ಸೊ ಏನಾಯಿತು? ರಿಟೈರ್ಮೆಂಟ್ ಆಯಿತು, ಅಕೌಂಟೆಂಟ್ ಹೋದ. ಒಳ್ಳೆ ಅಕೌಂಟೆಂಟ್ ಹೋದ ಅಂತ ಹೇಳಿದರೆ ಮೇ ಬಿ ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗ್ಬೋದು. ಅಂದರೆ ಅದನ್ನು ನಾವು ಹಣದ ರೂಪದಲ್ಲಿ ಎಷ್ಟು ಎಫೆಕ್ಟ್ ಆಯಿತು, ಇಷ್ಟು ಎಫೆಕ್ಟ್ ಆಯಿತು, ಕಮ್ಮಿ ಎಫೆಕ್ಟ್ ಆಯಿತು, 10% ಎಫೆಕ್ಟ್ ಆಯಿತು ಹೇಳಲಿಕ್ಕಾಗೋದಿಲ್ಲ. ಸೊ ಅಂಥದ್ದನ್ನು ನಾವು ಹೇಳಲಿಕ್ಕೆ, ಅಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಎಂಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜರ್, ಅದನ್ನು ಕೂಡ ನಾವು ಹಣದ ರೂಪದಲ್ಲಿ ಮೆಷರ್ ಮಾಡಲಿಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಎಂಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ವಿ ಕ್ಯಾನ್ ರೆಕಾರ್ಡ್ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ನಾಟ್ ಇನ್ ದ ಫಿಸಿಕಲ್ ಯೂನಿಟ್ ಬಟ್ ಇನ್ ದ ಮಾನಿಟರಿ ಯೂನಿಟ್ಸ್. ಸೊ ಫಿಸಿಕಲ್ ಆಗಿರುವುದನ್ನು ನಾವು ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಓನ್ಲಿ ದ ಮಾನಿಟರಿ ಯೂನಿಟ್ಸ್ ಕ್ಯಾನ್ ಬಿ ರೆಕಾರ್ಡೆಡ್ ಇನ್ ದ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಥರ್ಡ್ ಕಾನ್ಸೆಪ್ಟ್ ಈಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಇಟ್ ಮೀನ್ಸ್ ಅ ಬಿಸ್ನೆಸ್ ಫರ್ಮ್ ಈಸ್ regarded as a going concern. That means it should be work for a fairly longer period of times. So business enterprise will continue to operate for a long period of time. ಸೊ ಬಿಸ್ನೆಸ್ ಅಂತ ಹೇಳಿದ್ನೆ ಒಂದು ಸ್ಟಾರ್ಟ್ ಮಾಡಿ ಆದ ನಂತರ ನೆಕ್ಸ್ಟೇ ವರ್ಷ ಕ್ಲೋಸ್ ಮಾಡ್ತೇನಂತ ಇಲ್ಲ. ಸೊ ಅದನ್ನು ನಾವೇನು ಮಾಡಬೇಕು? ಕಂಟಿನ್ಯೂ ಮಾಡಬೇಕು. ಎಷ್ಟು ಸಮಯ ಆಗುತ್ತಾ ಅಷ್ಟು ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. This concept provides very basis for showing the value of assets in the balance sheet with a proper classification as fixed asset and current asset. ಸೊ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟಲ್ಲಿ ನಾವೇನು ಮಾಡುವಂಥದ್ದು ಅಂದರೆ, ಪ್ರತಿ ಸಲನೂ ನಾವು ನಮ್ಮಲ್ಲಿರುವಂಥ ಫಿಕ್ಸ್ಡ್ ಅಸೆಟ್ ಏನು. ಸೊ ಫಿಕ್ಸ್ಡ್ ಅಸೆಟ್ ಏನು ಅಂತ ಹೇಳಿದೆ ನಾನು ಫಸ್ಟ್ ಚಾಪ್ಟ್ರಲ್ಲಿ ಹೇಳಿದ್ದೇನೆ. ದ ಅಸೆಟ್ಸ್ ವಿಚ್ ಆರ್ ವಿತ್ ದ ಬಿಸ್ನೆಸ್ ಥ್ರೂ ಔಟ್ ದ business is called as a fixed asset for a long period of time. Assets which can carry for a long period of time is called as fixed asset. Current asset means the assets which can carry for within a year or within the year is called as a current asset. Examples like cash, stock and all. ಸೊ ಏನಂತ ಹೇಳಿದ್ರೆ ಬಿಸ್ನೆಸ್ ಗೋಯಿಂಗ್ ಕನ್ಸರ್ನ್. ಸೊ ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಆದ ಹಾಗೆಯೇ ನಾವು ನಮ್ಮಲ್ಲಿರುವಂಥ ಫಿಕ್ಸ್ಡ್ ಅಸೆಟ್ ಎಷ್ಟು, ಕರೆಂಟ್ ಅಸೆಟ್ ಎಷ್ಟು ಅಂತ ಹೇಳಿ ಡಿವೈಡ್ ಮಾಡಿ ಅದನ್ನು ತೋರಿಸ್ತಾ ಇರಬೇಕು. ಯಾವುದರಲ್ಲಿ? ಇನ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟಲ್ಲಿ. ನೆಕ್ಸ್ಟ್ ಕಾನ್ಸೆಪ್ಟ್, ಫೋರ್ತ್ ಕಾನ್ಸೆಪ್ಟ್, ದಟ್ ಈಸ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ದೇರ್ ಇಸ್ ಎ ಪೀರಿಯಡ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ಸ್ ಅಂತ ಹೇಳಿ. ಸೊ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಮೀನ್ಸ್ ಯೂಶ್ವಲಿ the greater life of the business. In the previous that it is a going concern. So business is a continued process. So in the greater life of the business is divided into small time interval to find out the position of the business. ಸೊ ನಾವೇನು ಮಾಡ್ತೇವೆ? ಲಾಂಗರ್ ಟೈಮ್, 10 ವರ್ಷನೋ 20 ವರ್ಷ. ಸೊ ಆ ವರ್ಷವನ್ನು, ಲಾಂಗರ್ ಟೈಮ್ ಆಫ್ ಬಿಸ್ನೆಸ್ಸನ್ನು ನಾವೇನು ಮಾಡ್ತೇವೆ? ಫೈನಾನ್ಷಿಯಲ್ ಪೊಸಿಷನನ್ನು ನೋಡಲಿಕ್ಕೋಸ್ಕರ ನಾವು ಲಾಭ ಮಾಡ್ತಿದ್ದೇವಾ ಅಥವಾ ನಷ್ಟ ಆಗ್ತಿದೆಯಾ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ನಾವು ಅದನ್ನು ಸ್ಮಾಲ್ ಇಂಟರ್ವಲ್ ಆಗಿ ಕನ್ಸಿಡರ್ ಮಾಡ್ತೇವೆ ಅಥವಾ ಅದನ್ನು ಸೆಗ್ರಿಗೇಟ್ ಮಾಡ್ತೇವೆ. ಸೊ ಟು ಫೈಂಡ್ ಔಟ್ ದ ಫೈನಾನ್ಷಿಯಲ್ ಪೊಸಿಷನ್ ವಿ ಆರ್ ಜನರಲಿ ಡಿವೈಡ್ ದ ಗ್ರೇಟರ್ ಬಿಸ್ನೆಸ್ ಲೈಫ್ ಇಂಟು ದ ಸ್ಮಾಲರ್ intervals. That is usually in accounting we are consider 12 months are interval to adopt for this purpose. ಯೂಶ್ವಲಿ ನಾವೇನು ಮಾಡ್ತೇವೆ? 12 ಮಂತ್ಸನ್ನು ಒಂದು ಪೀರಿಯಡ್ ಆಗಿ ಕನ್ಸಿಡರ್ ಮಾಡ್ತೇವೆ. ಯೂಶ್ವಲಿ 12 months starting from January to December is called as
we can find two types of years. One is calendar year and the second one is financial year. So calendar year means the year start from the January to December. ಸೊ ನಾವು ನಮ್ಮ ಕ್ಯಾಲೆಂಡರನ್ನು ತೊಗೊಂಡ್ರೆ ಅಲ್ಲಿ ನಮಗೆ ಸಿಗುವಂಥದ್ದು ಮಂತ್ಸ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂತ ಹೇಳಿ ಅಕ್ಟೋಬರ್, ನವೆಂಬರ್ ಆ್ಯಂಡ್ ಡಿಸೆಂಬರ್, ದಟ್ ಈಸ್ 12 ಮಂತ್ಸ್. ಸೊ ಅದನ್ನು ನಾವು ಹೇಳ್ತೇವೆ ಕ್ಯಾಲೆಂಡರ್ ಇಯರ್. ಬಟ್ ಇನ್ ಅಕೌಂಟ್ಸ್ ವಿ ಹ್ಯಾವ್ ಫೈಂಡ್ ದ ಸ್ಟಾರ್ಟಿಂಗ್ ದ ಇಯರ್ from the month of April, May, June, July, August, September, October, November, December, January, February and March. It ends in the month of March. These 12 months is called as financial year. So usually business is considered the financial, not the calendar year. So the financial year starts in the month of 1st April and it ends with the month of March of next year. All the balance sheets are prepared in the month of March, 31st of March. The next concepts are continued in the next class.